ಹಾಗೆ ಚಂದ ಕಾಣ್ತುಂಟು. ಹ್ಯಾಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಸೊ ನಾನೀಗ ಕಾವ್ರೆ ಆಚೆ ಹೋಗಿ ಬಂದದ್ದು. ಹಾಗೆ ಇವತ್ತು ಮಳೆ ಉಂಟು, ಫುಲ್ ಮೋಡಾಗಿದೆ. ವೆದರ್ ಫುಲ್ ಕೂಲ್ ಇಲ್ಲ, ಸೆಕೆಂಡ್ ಉಂಟು. ಆದರೆ ಆಚೆ ನೋಡ್ಲಿಕ್ಕತ್ರಿ ಫುಲ್ ವೆದರ್ ಚೇಂಜ್ ಆಗಿದೆ. ಈಚೆ ಸೈನ ತೋರಿಸ್ತೀನಿ, ಈಚೆ ಸೈಡಿನ ಚಂದ ಕಾಣ್ತದೆ. ಆಗ ಮತ್ತೆ ಮೋಡ ಇತ್ತು ಮಾರೆ, ಈಗ ಎಲ್ಲ ಹೋಯಿತು. ಮಳೆ ಬಂದರೆ ಒಳ್ಳೆ ಇತ್ತು. ಒಂದು ವಾರ ಆಯಿತು ಮಳೆ ಬಂದು, ವೀಡಿಯೋ ಎಲ್ಲ ಮಾಡಿ. ಹಾಗೆ ಈಗ ಇನ್ನು ಇಲ್ಲೇ ಅಂತಿಲ್ಲ, ಕೆಳಗೆ ಹೋಗ್ಲಿಕ್ಕೆ ನನಗೆ ಇದು ಚಿಕನ್ ತಂದೇನೆ. ಅದರದ್ದು ಎಂತ ಒಂದು ರೆಸಿಪಿ ಮಾಡೋದು ಮಾಡಿ ಇಟ್ಟಿದ್ದೇನೆ. ಅದರದ್ದು ಅವತ್ತು ಮೊನ್ನೆ ಮಾಡಿದ್ದೆ ಅಫ್ಘಾನಿ ಚಿಕನ್, ಹಾಗೆ ಅದು ಮೊನ್ನೆ ಸರಿಯಾಗಿಲ್ಲ. ಹಾಗೆ ಈಗ ಮಾಡುವ ಅಂತ ಹೇಳಿದ್ದೇನೆ, ಪುನಃ ನೋಡ್ಬೇಕು ಹೇಗಾಗ್ತದೆ ಅಂತ. ಹಾಗೆ ಈ ವಿಡಿಯೋ ಇನ್ನು ಕಂಟಿನ್ಯೂ ಆಗ್ತದೆ, ದೇಶದಲ್ಲಿ ಎಂತೆಲ್ಲ ಉಂಟು ಅದು ತರಿಸ್ತೇನೆ. ಸೊ ಇನ್ನು ಹೋಗುವಾರಪ್ಪ ಕೆಳಗೆ ಅದನ್ನೆಲ್ಲ ಪ್ರಿಪೇರ್ ಮಾಡುವ. ಹಾಗೆ ಈಚೆ ಸೈಡ್ ಆ್ಯಕ್ಚುಲಿ ಚೆಂದ ಉಂಟು, ಇದು ಮೋಡ ಇಲ್ಲ, ಬಟ್ ಆಗ ತುಂಬ ಮೋಡ ಇತ್ತು. ನೋಡ್ಬೋದು ಫುಲ್ ಈಚೆ ಸ್ಕೈ ಸ್ವಲ್ಪ ಕ್ಲಿಯರ್ ಉಂಟು, ಈಚೆ ಮೋಡ ಉಂಟು. ಹಾಗೆಯೇ ಈಚೆ ಸಹ ಮೋಡ ಇದೆ. ಹಾಗೆ ನೋಡಬೇಕು, ಮಧ್ಯಾಹ್ನ ಆಚೆ ಮಳೆ ಬಂದಿದ್ರೆ ಒಳ್ಳೆ ಮಾರೆ, ಸೆಕೆಲಿ ಕೂತ್ಕೊಳ್ಳಿಕ್ಕೆ ಹೋಗಿಲ್ಲ. ನಾನೀಗ ಜಸ್ಟ್ ವೀಡಿಯೋ ಮಾಡಲಿಕ್ಕೆ ಅಂತೇಳಿ ಮೇಲೆ ಬಂದದ್ದು. ಈಚೆ ಸಹ ಒಳ್ಳೆ ಸೀನರಿ ಉಂಟು ಫುಲ್. ಮಳೆ ಬರುವಾಗ ಟೈಮ್ ಲೆಸ್ ತೆಗಲಿಕ್ಕೆ ಒಂದು ಪ್ಲ್ಯಾನ್ ಹಾಕಿದ್ದೇನೆ, ಬಟ್ ಮಳೆ ಬರೋದಿಲ್ಲ. ಆದ ಕಾರಣ ನೋಡ ಬಂದರೆ, ಆದರೆ ಅದು ರಪ್ಪ ಹೋಗ್ತದೆ, ಅದು ಪ್ರಾಬ್ಲಮ್. ಹಾಗೆಯೇ ಅಲ್ಲಿ ಎಂತ ಗಿಳಿ ಕೂತ್ಕೊಂಡಿದೆ, ಗಿಳಿ ಕಾಣೋದಿಲ್ಲ ಮಾರೆ. ಅಲ್ಲಿ 3 ಕೂತ್ಕೊಂಡಿದೆ. ಹಾಗೇನು ಹೋಗೋ ಕೆಳಗೆ. ಬಿಸಿಲು ಬಂತು, ಬಿಸಿಲು ಬರ್ತಾ ಉಂಟು, ಕಾಣ್ಬೋದು ಇಲ್ಲಿ ಈ ಸೈಡ್ ಮೋಡೆಲ್ಲ ಕ್ಲಿಯರ್ ಆದಂತ ಚಂದ ಬಿಸಿಲು ಬರ್ತದೆ. ನಾನು ಕೆಳಗೆ ಹೋಗ್ತೀನಿ. ಕೆಳಗೆ ಸ್ಟೆಪ್ಸ್ ಇದು ಅವಸ್ಥೆ ಮಾರ. ಎರಡು ಕೈಯಲ್ಲಿ ಹಿಡ್ಕೊಳ್ಬೇಕಾಗ್ತದೆ ಕ್ಯಾಮರನ್ನ, ಬಿದ್ದರೆ ಚೇಕ್. ಎಲ್ಲಿ ಕಾಣ್ತದೆ ನೋಡ್ತದೆ, ಗೊತ್ತೇ ಆಗೋದಿಲ್ಲ ಯಾವುದು ಅಂತ. ಬಟ್ ಫ್ರೇಮಿಂಗ್ ಒಳ್ಳೆ ಬರ್ತುಂಟು, ಫುಲ್ ಮೋನೋಕ್ರೋಮ್ ಆಗಿ. ಹಾಗೆ ಇನ್ನು ಸಿಗ್ತೇನೆ ಕೆಳಗೆ ಹೋಗಿ. ಇದೆ ಅಂತ ಚಿಕನ್ ಮಾಡುವಾಗ ಅದು ಮೊನ್ನೆ ಮಾಡಿದ್ದೆ, ಅದು ವೀಡಿಯೋ ಎಲ್ಲ ಹಾಕಿದ್ದೇನೆ. ಅದರದ್ದು ಐ ಬಟನ್ ಇಲ್ಲೆಲ್ಲ ಐ ಬಟನಲ್ಲಿ ಹಾಕಿರ್ತೇನೆ. ಹಾಗೆ ಈಗ ಅದೇ ಇಲ್ಲಿ ರೂಮಲ್ಲಿ ಸ್ವಲ್ಪ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಹೋಗೋದು ಕೆಳಗೆ. ಸೊ ಇನ್ನು ಕೆಳಗೆ ಹೋಗುದು. ಇಲ್ಲಿ ಆಯಿತು ಒಂದು ಎಂತೆಲ್ಲ ಕೆಲಸ, ಚಾರ್ಜಸ್ ಆಯಿತು. ಒಮ್ಮೆ ಕ್ಯಾಮರಾ ಆನೇ ಆಗಲಿಲ್ಲ ಮಾರೆ, ಹಂಗೆ ಎದ್ದಿಗಾಯ್ತಿದ್ದು ಎಂತ ಹೋಯ್ತಾ ಅಂತ. ಹಾಗೀಗ ಅದನ್ನೇ ರಿಪೇರಿ ಮಾಡಿ ಆಯ್ತು, ಈಗ ಸರಿ ಆಯಿತು. ನೋಡ್ಬೇಕಷ್ಟು ಸಮಯ ಅಂತ. ಹಾಗೀಗ ಇನ್ನು ಚಿಕನ್ ಮಾಡೋದು. ಚಿಕನ್ ಸೆಕೆ ಇದು ಚಿಕನ್ ಮ್ಯಾರಿನೇಷನ್ ಆಗಿದೆ. ಇದಕ್ಕೆಂತೆಲ್ಲ ಇದು ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಲೆಮನ್ ಮತ್ತು ಸ್ವಲ್ಪ ಉಪ್ಪು ಹಾಕಿರೋದು. ಇದು ಇದರದ್ದು ಬೇಸ್. ಇದಕ್ಕೆ ಫುಲ್ ಆಗಬೇಕಷ್ಟೇ. ಈಗ ಆಗುವಾಗ ತೋರಿಸ್ತೇನೆ ಹೇಗೆ ಆಗಿದೆ ಅಂತ. ಎಸ್, ಇದೆಲ್ಲ ಆದ ನಂತರ ಮತ್ತೆ ತೋರಿಸ್ತೇನೆ, ಆಗುವಾಗ ತೋರಿಸ್ತೇನೆ ಹೇಗೆ ಆಗಿದೆ ಅಂತ. ಇದು ಮಿಲ್ಕ್ ಮಿಸ್ಟ್ನವ್ರದ್ದು ಪ್ರೋಬಯೋಟಿಕ್ ಕರ್ಡ್. ನಾನು ನೋಡೋದು ಫಸ್ಟ್ ಟೈಮ್ ಟ್ರೈ ಮಾಡೋದು, ನೋಡುವ ಹೇಗೆ ಆಗ್ತದೆ ಅಂತ. ಸ್ವಲ್ಪ ಗಟ್ಟಿ ತಿಕ್ ಕರ್ಡ್ ಇದು. ಹಾಕಿ ಆದ ನಂತರ ನೋಡುವ ಹೇಗೆ ಎಲ್ಲ ಫಿನಿಶ್ ಬರ್ತದೆ ಅಂತ. ಹೀಗೆ ಆಗಿದೆ ಅಂತ ಕರ್ಡ್ ಮತ್ತು ಕ್ರೀಮ್. ಇದಕ್ಕೆ ಇದು ಹಾಕೋದು ಅಂತ ಪುದೀನ ಮತ್ತು ಕೊರಿಯಂಡರ್ದು
ಬೇಸ್ ಪ್ರಿಪೇರ್ ಮಾಡಿದ್ದೆಲ್ಲ ಅದನ್ನು ಹಾಕಿ ಅದನ್ನು ತೋರಿಸ್ತೇನೆ. ಇದೀಗ ಹೀಗಾಗಿದೆ, ಫುಲ್ ಮ್ಯಾರಿನೇಷನ್ಗೆ ಇಟ್ಟಿದ್ದೇನೆ. ಒಂದು 2 ನಿಮಿಷ ಮ್ಯಾರಿನೇಷನ್ ಇಟ್ಟರೆ ಸಾಕು. ಚಿಕನ್ ಆಲ್ರೆಡಿ ಮ್ಯಾರಿನೇಟ್ ಆಗಿದೆ. ಹಾಗೆ ಇನ್ನೂ ಇದು ಸ್ವಲ್ಪ ಆಯಿಲ್ ಹಾಕಿ ಮತ್ತು ಈ ಚಿಕನ್ ಎಂತೆಲ್ಲ ಉಂಟು ಅದನ್ನು ಫ್ರೈ ಮಾಡಿ ಆದ ನಂತರ ಮತ್ತು ಅಂದರೆ ನಾನು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಒಂದು ವೀಡಿಯೋ ಹಾಕಿದ್ದೇನೆ, ಆಗ ಹೇಳಿದ್ದು ಅದು ಐ ಲಿಂಕಲ್ಲಿ ಹಾಕಿರ್ತೇನೆ ಎಲ್ಲಾದರೂ. ಹಾಗೆ ಅದೇ ಇನ್ನೂ ಇದೆಲ್ಲ ಮಾಡಿ ಆಗುವಾಗ ಒಂದೊಂದು ತೋರಿಸ್ತೇನೆ ಹೇಗಾಗಿದೆ ಅಂತ. ಫುಲ್ ವೀಡಿಯೋ ಅದರಲ್ಲಿ ನೋಡಿ. ಚಿಕನನ್ನು ಫ್ರೈ ಮಾಡಬೇಕು, ಅದು ಫ್ರೈ ಹಾಕುಂಟು ಬ್ಯಾಚ್ ಆಗಿ ಫ್ರೈ ಮಾಡ್ತೇನೆ. ಯಾಕೆಂದರೆ ನಮ್ಮದು ಇದು ಎಂಥ ಪ್ಯಾನ್ ಸ್ವಲ್ಪ ಚಿಕ್ಕ, ಹಾಗೆ ಈಗ ಅದನ್ನು ಫ್ರೈ ಆಗಬೇಕು. ಫ್ರೈ ಆದ ನಂತರ ಅದನ್ನು ತೆಗೆದಿಟ್ಟು ಮತ್ತೆ ಅದರದ್ದು ಪ್ರಾಸೆಸ್ ಎಲ್ಲ ಆಗ್ತಾ ಹೋಗ್ತದೆ. ಹಾಗೆ ಈಗ ಮಾಡ್ತಾಯಿದ್ದೇನೆ, ತೋರಿಸ್ತಿದ್ದೇನೆ. ಒಳ್ಳೆದಲ್ಲೇ ಬರ್ತುಂಟು ಎಲ್ಲ ಅದನ್ನು ಒಂದೊಂದಾಗಿ ತೋರಿಸ್ತೇನೆ. ಫ್ರೈ ಆದದ್ದು ಚಿಕನ್ ಇದು ಆಗ್ತುಂಟು, ಇದಾದದ್ದು ಹಾಗೆ ಚೆಂದ ಕಾಣ್ತುಂಟು. ನೋಡುವ ಹೇಗೆ ಆಗ್ತಂತೆ. ಈಗ ಇನ್ನೊಂದು ಬ್ಯಾಚ್ ಫ್ರೈ ಆಗ್ತಾ ಉಂಟು. ಸೆಕೆ ಮಾರೆ ಸೆಕೆ ನಿನ್ನದು ಸರಿ ಉಂಟು. ಸೊ ಇದಾಯಿತು, ಚಂದ ಬಂದಿದೆ. ಟಾಪ್ ಆ್ಯಂಗಲಿಂದ, ಮಿಡ್ ಆ್ಯಂಗಲಿಂದ, ಇದು ಸೈಡಿಂದ, ಎಲ್ಲ ಸೈಡಿಂದ ನೋಡಿ. ಫೋಕಸ್ ಸ್ವಲ್ಪ ಕುದಿಲಿ. ಇದು ಆಯಿತು, ಫಿನಿಶ್ ಆಯಿತು. ಇನ್ನು ಮತ್ತೆ ಊಟ ಮಾಡೋದು. ಹಾಗೆ ಈಗ ಇದನ್ನು ವೀಡಿಯೋನ ಆಫ್ ಮಾಡಿ ಮತ್ತೆ ಊಟ ಮಾಡೋದಿಸ್ತೇನೆ. ಸೊ ಇದು ಇವತ್ತು ಮಾಡಿದ್ದು, ಮತ್ತು ಮಜ್ಜಿಗೆ ಸಂಟು. ಹಾಗೆ ಇನ್ನು ನಾನು ಊಟ ಮಾಡೋದು. ಇನ್ನು ನಾನು ಅದೇ ಊಟ ಮಾಡಿ ಆದ ನಂತರ ಎಂಥಾರು ಇದ್ದರೆ ವೀಡಿಯೋದಲ್ಲಿ ತೋರಿಸ್ತೇನೆ. ಇಲ್ಲದ್ರೆ ಮತ್ತೆ ರೂಮಿಗೆ ಹೋಗುವಾಗ ಯಾವಾಗ ಎಡಿಟ್ ಮಾಡ್ತಾನಲ್ಲ ಆವಾಗನೇ ವೀಡಿಯೋ ಮೋಸ್ಟ್ಲಿ ಎಂಡ್ ಮಾಡ್ತೇನೆ. ಹಾಗೆ ನಾನು ಊಟ ಮಾಡ್ತೇನೆ, ಮತ್ತೆ ಸಿಗ್ತೇನೆ. ಓಕೆ, ನೀವು ಊಟ ಮಾಡಿ ಇದರೊಟ್ಟಿಗೆ. ಬಾಯ್. ಏನಿಗೆ ಆಯ್ತು ಸೆಕೆ ಹಾಕ್ತೀನಿ. ಹಾಗೆ ಎಂತ ಹೇಳೋದು, ಊಟ ಎಲ್ಲ ಆಗಿ ಈಗೇನು ರೂಮಿಗೆ ಬಂದು ಇನ್ನು ಸ್ವಲ್ಪ ಎಡಿಟ್ ಮಾಡುವ ಅಂಥೇಳಿ ಇದ್ದೇನೆ. ಬಟ್ ಅದಕ್ಕಿಂತ ಮುಂಚೆ ಫಸ್ಟ್ ಒಮ್ಮೆ ಮೇಲೆ ಹೋಗಿ ನೋಡುವ ಎಂತ ಆಗಿದೆ ಅಂತ. ಸೀನ್ ಎಂತ ಆಗಿದೆ ಅಂತಲ್ಲ, ವೆದರ್ ಹೇಗೆ ಉಂಟು ಅಂತ. ಯೂಶಲಿ ಆಗ ಆ್ಯಕ್ಷನ್ ನೋಡ್ಲಿಕ್ಕೆ ಹೋದರೆ ಇದಿತ್ತು ಅಂತ. ಆಗ ಫುಲ್ ಮೋಡ ಇತ್ತು. ಬಟ್ ರೈಟ್ ನಾ ಹೀಗೆ ಉಂಟು, ಫುಲ್ ಕ್ಲಿಯರ್ ಸ್ಕೈ. ಇನ್ನು ಬಂದರೆ ಮತ್ತು ನಾನೊಂದು ಸ್ವಲ್ಪ ವೀಡಿಯೋ ಮಾಡುವ ಅಂಥೇಳಿ ಎನಿಸಿದ್ದು ಮಾರೆ. ಮಳೆ ಬಂದರೆ ಚಂದ ಟೈಮ್ ಲ್ಯಾಪ್ಸ್ ಆಗಲಿ ಅಥವಾ ಏನಾದ್ರು ಒಂದು ತೆಗೆಯುವ ಅಂತೇಳಿದ್ದೆ, ಬಟ್ ಆಗಲಿಲ್ಲ. ಅಲ್ಲಿಲ್ಲೂ ಏನೋ ಫಂಕ್ಷನ್ ಇರಬೇಕಂತ ಚಂದ ಇದಕ್ಕೆ ಇಲ್ತುಂಟು. ಹಾಗೆ ಹೋಗುವೇನು ಕೆಳಗೆ ನೋಡುವಾಗ ಸಿರಾಗ್ತದೆ. ಸೀದಾ ಕ್ಯಾಮರಾ ಬಿದ್ದರೆ ಪೊಡಿ. ಸೊ ಇನ್ನೆಂತಲ್ಲ, ಇನ್ನು ವ್ರಾಪ್ ಮಾಡೋದು ಈ ವ್ಲಾಗನ್ನು. ಹಾಗೆ ಇಲ್ಲಿ ಫುಲ್ ಸೆಕೆ ಮಳೆ ಬರ್ತದೆ ಅಂತ ಹೇಳಿದ್ದು, ಬಟ್ ಬರಲಿಲ್ಲ. ಹಾಗೆಯೇ ಇದಾಗಿತ್ತು ಇವತ್ತಿದ್ದು ಬ್ಲಾಗ್. ಇನ್ನು ನಾನು ನಾಳೆ ಸಿಗ್ತೇನೆ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆಯೇ ನನ್ನ ಕೆಲವು ವೀಡಿಯೋಸ್ ಉಂಟು, ತುಂಬ ವೀಡಿಯೋಸ್ ಉಂಟು, ಅದನ್ನೆಲ್ಲ ನೋಡಿ. ಆಯ್ತು, ನಾಳೆ ಸಿಗ್ತೀನಿ. ಅದರಿಂದ ಟೇಕ್ ಕೇರ್, ಬಾಯ್.